ಈಗ ನಮಗೆ 5 ನಿಮಿಷ ಸಮುದಾಯ ಮುಂಚಿತವಾಗಿ ಅಂದರೆ ಈ ಬರೋಕ್ಕಿಂತ ಮುಂಚಿತವಾಗಿ 2 ಸಲ ನಾನು ಬೇಕಾಗಿ ಎಲ್ಲ ವಿಭಾಗನೆ ಹೇಳೀನಿ. ಕುರ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗದ ಇತಿಹಾಸ ಭಾಳ ಇದೆ. ಬ್ರಿಟಿಷರ್ ಕಾಲದಿಂದ ಬೇಕಾಗಿತ್ತು. 2010 ರೈಲ್ವೆ ಮುಂಗಡ ಪಟ್ಟಣದಲ್ಲಿ ಅಂದರೆ UPA ಸರ್ಕಾರ ಇತ್ತು ಕೇಂದ್ರದೊಳಗೆ 142 ಕಿಲೋಮೀಟರ್ 814 ಕೋಟಿ ರೂಪಾಯಿದಾಗ ಅದನ್ನು ಚೆನ್ನಾಗಿ ಬಂತು. 2017ರಾಗ ಮುಗಿಬೇಕಾಗಿತ್ತು. ದುರಂತ ಈವರೆಗೂ ಮುಗಿದಿಲ್ಲ. 814 ಕೋಟಿ ಹೋಗಿ ಈಗ 5,000 ಕೋಟಿ ರೂಪಾಯಿ ಅದೊಂದು ವೆಚ್ಚ ಹೆಚ್ಚಾಗೈತಿ. ಅದಕ್ಕೆ ಆ ನಿಟ್ಟಿನೊಳಗೆ ನಾವು ಭಾಳಷ್ಟು ಸಾಕಷ್ಟು ಸಲ ಇದು ಎಲ್ಲರಿಗೆ ಮನವರಿಕೆ ಮಾಡಿದ್ವಿ. ಚೀಫ್ ಮಿನಿಸ್ಟರ್ ಇದ್ದಾಗ ಸಿದ್ದರಾಮಯ್ಯ ಹೇಳಿದ್ವಿ, ಹೇಳಿ ಭೂಮಿ ಕೊಡಲಿಲ್ಲ ಅನ್ನೋದಾಗ ಭೂಮಿ ಕೊಡಿಸಿದ್ವಿ. ಆದರೆ ಈ ಕಾಮಗಾರಿ ಪ್ರಗತಿ ಇಲ್ಲಿ ಇಲ್ಲ ಇಲ್ಲ ಅಂದರೆ ಬಾಗಲಕೋಟೆಯಿಂದ ಲೋಕಾಪುರದ್ದು ಪೂರಾ ಕಾಮಗಾರಿ ಮುಗಿದೈತಿ 41 ಕಿಲೋಮೀಟರ್. ಆಮೇಲೆ 21 ಕಿಲೋಮೀಟರ್ ಯಾದವಾಡಕ್ಕೆ 208 ಕೋಟಿ ರೂಪಾಯಿ ಟೆಂಡರ್ ಅಲಾಟ್ ಆಗೈತಿ. ಕೆಲಸನೂ ನಡೆದೈತಿ. ಆಮೇಲೆ ಯಾದವಾಡದಿಂದ ಜಮಖಂಡಿ ರೋಡ್ 22 ಕಿಲೋಮೀಟರ್ 412 ಕೋಟಿ ರೂಪಾಯಿಗೆ ಅದು ಟೆಂಡರ್ ಆಗೈತಿ. ಅಲ್ಲಿನ ಕೆಲಸ ನಡೆದೈತಿ. ದುರಂತ ಏನಪ್ಪ ಅಂದ್ರೆ ರಫ್ತು ಬನಾಟಿ ಕೇರಳ ಹಾರೋಗಿರಿ ಮತ್ತು ಕುರ್ಚಿ ಭಾಗದೊಳಗೆ ತಂದು ಬರ್ತೈತಿ. ಚಿಕ್ಕೋಡಿ ಅಸಿಸ್ಟೆಂಟ್ ಕಮಿಷನರ್ ಭೂ ಸ್ವಾಧೀನ ಅಧಿಕಾರಿಗಳು ಅದಾರ. ನಾವು ಅವ್ರಿಗೆ ಸಂಪರ್ಕ ಮಾಡಿದ್ದೀವಿ. ಅವರು ಇಲ್ಲ ನಾವು ಎಲ್ಲ ಭೂಮಿ ರಾಜ್ಯ ಸರ್ಕಾರದಿಂದ ಏನು ಕೊಡಬೇಕಾಗಿತ್ತು 50-50 ಅನುಪಾತದಲ್ಲಿ ನಾವು ಭರಿಸ್ಕೊಳ್ತೀವಿ ಅಂತ ಅವ್ರು ಹೇಳ್ತಾರೆ. ರೈಲ್ವೆದಾರಿಗೆ ನಾವು ಹೋಗಿ ಕೇಳಿದರೆ ಇಲ್ಲಪ್ಪ ಭೂಮಿಯಿಂದ ಕಟ್ಟಿರೋರು ಇನ್ನೂ ಅದು ಲಿಟಿಗೇಷನ್ದಾಗೈತಿ, ಅದನ್ನು ರಾಜ್ಯ ಸರ್ಕಾರದಿಂದ ನೀವು ಕ್ಲಿಯರ್ ಮಾಡಿ ಕೊಡ್ರಿ, ನಾವು ಏನೈತಿ ಕೆಲಸ ಪ್ರಾರಂಭ ಮಾಡ್ತೀವಿ ಅನ್ನುವ ಒಂದು ವಿಚಾರ ಹೇಳ್ಯಾರ ಅವರು. ಸಾಕಷ್ಟು ನಾವು ಹೋರಾಟ ಮಾಡಿದ್ರು ಕೂಡ ಅವರು ಇವ್ರ ಮೇಲೆ ಅವ್ರ ಮೇಲೆ ಹಾಕಾಕ್ತಾರೆ. ಅದಕ್ಕೆ ದಯವಿಟ್ಟು ತಾವು ಇದಕ್ಕೆ ಹೆಚ್ಚಿನ ಇಚ್ಛಾಶಕ್ತಿಯನ್ನು ತೋರಬೇಕು. ಅಸಿಸ್ಟೆಂಟ್ ಕಮಿಷನರ್ ಚಿಕ್ಕೋಡಿ ಅವರನ್ನು ಸಂಪರ್ಕ ಮಾಡಿ ಭೂಮಿ ಕೊಟ್ಟಿಲ್ಲ ಅಂದ್ರೆ ರೈಲ್ವೆ ಅಧಿಕಾರಿಗಳಿಗೆ ಸಭೆ ಕರೆದು ಭೂಮಿ ಅವ್ರಿಗೆ ಎಲ್ಲೆಲ್ಲೇ ತೊಂದರೆ ಐತಿ ಆ ತೊಂದರೆ ನಿವಾರಿಸೋ ಕೆಲಸ ನಮ್ಮದು ರಾಜ್ಯ ಸರ್ಕಾರದ್ದು, ಕೇಂದ್ರ ಸರ್ಕಾರದ್ದು ಕೆಲಸ ಮಾಡೋದು. ಅದಕ್ಕೆ ದಯವಿಟ್ಟು ತಾವು ಈ ರೀತಿ ಎರಡೂ ಅಧಿಕಾರಿಗಳ ಕೇಂದ್ರ ಅಮಾವದ ಇದು ನಮ್ದು ಕುರ್ಚಿ ಬಾಗಲಕೋಟೆ ನಮ್ಮ ಜಿಲ್ಲಾದ್ರೆ ಲ್ಯಾಂಡ್ ಹ್ಯಾಂಡ್ ಓವರ್ ಏನಾಗಿರುತ್ತೆ ಪೇಮೆಂಟ್ ರೀ 32 ಅದ್ರ ಕೆಲಸ ಶುರು ಮಾಡೋಕೆ ಅದೇ ಸಮಸ್ಯೆ ಬರಲ್ಲ, ಅಡ್ಡ ಬರೋದು. ಮತ್ತು ಈಗ ಅವ್ರು ಎಲ್ಲವ್ರಿಗೆ ಕೇಳಿ ನಮ್ಗೆ ಇನ್ನೂ ಏನು ಹ್ಯಾಂಡ್ ಓವರ್ ಮಾಡಿಲ್ಲ, ನಮ್ಗೇನು ಐಡಿಯಾ ಇಲ್ಲ ಅಂತ ಏನೋ ಹೇಳ್ತಾರೆ. ನಮ್ಮ ಮ್ಯಾಗ ಹಾಕ್ತಾರಂತ ಸ್ಟೇಟ್ನಾಗ ಅದೇನದವ್ರಿ ಪೇಪರ್ಸ್ ಅವ್ರು ನಿಮ್ಮ ಪ್ಲೇನ್ ರೀ ಅಲ್ಲ ಹ್ಯಾಂಡ್ ಓವರ್ ಮಾಡಿದ್ರೆ ಇದೆ ನಿಮ್ಮ ಕಡೆ ಕೊಡ್ತದ್ರಿ ಗೊತ್ತಿಲ್ಲ. ನಿಮ್ಮ ಅಷ್ಟೇ ಇದೆ ಕಳಿಸ್ಕೊಡ್ತೀರ ಅರ್ಜೆಂಟ್ ಹೋದ್ರೆ ಯಾರು ಇಲ್ಲ ನಾವು ಸೋಮವಾರ ಕಳಿಸ್ರಿ ನೀವು ಮಾಡಿ ಕಳಿಸ್ರಿ. ಇಲ್ಲ ಟೋಟಲ್ ನಮ್ಮ ಡಿಸ್ಟಿಕ್ ಎಲ್ಲ ಎಷ್ಟು ಬರ್ತದೆ ಅಷ್ಟೆಲ್ಲ ನಮ್ಮ ಡಿಸ್ಟಿಕ್ ಬೆಳಗಾವಿ ಡಿಸ್ಟಿಕ್ ಬೈಲಂಗ್ಲಿ ಯಾವ್ದು ಯಾವ್ದು ಎ ಸಿ ಮಾಡ್ತಾರೆ. ಇಲ್ಲ ಅಲ್ಲಿದೆಲ್ಲ ಕ್ಲಿಯರ್ ಆಯ್ತು, ಅಲ್ಲಿ ಬರ್ಬೋದು, ಅಲ್ಲಿದೇನು ಸಮಸ್ಯೆ ಇಲ್ಲ. ಒನ್ಲಿ ಈಗ ನಿಮ್ಮ ಇದು ರಾಯಬಾಗ ತಾಲೂಕು ಕುರ್ಚಿ ತಾಲೂಕು ಅಷ್ಟು ಕೊಡ್ರಿ. ಇದು ಸರ್ಕಾರದ ಸೂಚನೆ ಪ್ರಕಾರ ಯಾವಾಗ ಅದು ಅನುಷ್ಠಾನಕ್ಕೆ ಬಂತು, ಯಾವಾಗ ಮುಗಿಬೇಕಾಗಿತ್ತು 142 ಕಿಲೋಮೀಟರ್ ಇಯರ್ಲಿ ಎಷ್ಟೆಷ್ಟು ಮುಗಿಬೇಕನ್ನೋದು ಡೀಟೇಲ್ಸ್ ಐತೆ ಸರ್. ಇದರ ಪ್ರಕಾರ ಇವು ತಪ್ಪಿದ್ರು. ಕೇಂದ್ರ ಸರ್ಕಾರದ ಅಲೈನ್ಮೆಂಟ್ ಚೇಂಜ್ ಮಾಡಿದ್ರು, ಕಜ್ಜಿಡೋಣಿಯಿಂದ ಮಾಡಿ ಅದು ಹಾಳು ಮಾಡಿಬಿಟ್ರು. ಈಗ ಲೇಟ್ ಆಗಿದ್ದಕ್ಕೆ 4,000 ಕೋಟಿ ರಾಜ್ಯ ಸರ್ಕಾರ ಹೆಚ್ಚಿನ ಹಣವನ್ನು ಭರಿಸಬೇಕಾಗಿತ್ತು. ಈಗ ಇದನ್ನು ಹೋತ್ರಿ ಸರ್. ಈಗ ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಆದ ಸರ್ ಬಾಗಲಕೋಟೆಯಿಂದ. ಈಗ ಲೋಕಾಪುರವ್ರಿಗೆ ಪೂರ್ಣ ಆಗೈತಿ, ಅಂದ್ರೆ ಟ್ರೈನ್ ಓಡಾಕ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದರೆ ಇಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ 1000 crores ಖರ್ಚು ಮಾಡ್ಯಾರ. 1000 crores ಖರ್ಚು ಮಾಡಿದರೆ 6 ರೈಲು ವಿಮಾನಗಳದಾವೆ. ಅಲ್ಲೇ ಪ್ಯಾಸೆಂಜರ್ ರೈಲ್ವೆ ಸೇವೆ ಇಲ್ಲ. ಅದನ್ನು ಪ್ರಾರಂಭ ಮಾಡಿ ಅಂತ ಕೇಂದ್ರ ಸರ್ಕಾರ ಜೊತೆ ನಮಗೂ ಜಗಳ ನಡೆದೈತಿ, ಹೋರಾಟ ನಡೆದೈತಿ. ಆದರೆ ಈ ಭಾಗದೊಳಗೆ ಈ ರೈಲು ಪ್ರಾರಂಭಿಸಿದೆ ಹೋರಾಟಕ್ಕೆ ಹೆಚ್ಚು ಹಿಂದಕ್ಕೆ ಇದು ಮಾಡೋದು, ಹಿನ್ನಡೆ ಮಾಡೋದು, ಹೋರಾಟ ಮಾಡಲಾರ್ದಾಗ ಕೊಡಕತ್ತಾರೆ. ಇಲ್ಲಿಂದ ಇಲ್ಲಿ ಜಮಖಂಡಿ ರೋಡ್ ಮಟ್ಟ ಕೆಲಸ ಟೆಂಡರ್ ಆಗಿ ಕೆಲಸ ನಡೆದೈತಾ ಇದ್ದಾರೆ. ಇಲ್ಲಿಂದ ಹಿಡಿದು ಇಲ್ಲಿ ಮಟ್ಟ ಅಂದರೆ ಬೆಳಗಾವಿ ಡಿಸ್ಟಿಕ್ ವ್ಯಾಪ್ತಿಗೆ ಬರ್ತೈತಿ. ಇದು ಲ್ಯಾಂಡ್ ಕ್ಲಿಯರ್ ಆಗೈತೆ ಅಂತ ತಮ್ಗೆ ಏನು ಹೇಳಿದ್ರಲ್ಲ ಅದೇ ನನಗೂ ಹೇಳ್ಯಾರ ಅವರು. ಆದರೆ ರೈಲ್ವೆದವ್ರಿಗೆ ಮೀಟಿಂಗ್ ಕರೆದು ಸಮಕ್ಷಮ ಒಂದು ರೌಂಡ್ ಟೇಬಲ್ ಮೀಟಿಂಗ್ ಆಗ್ತಂದ್ರೆ ಯಾರು ಕೊಟ್ಟಾರ ಯಾರು ಕೊಡಬೇಕು ಅನ್ನೋದು
ಸ್ಪಷ್ಟ ಆಗುತ್ತೆ. ಆಮೇಲೆ ಸೋಮವಾರ ಸರ್ ಪೇಪರ್ ಕೊಡಲಿ ಆಮೇಲೆ ಸರ್ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅತಿ ಶೀಘ್ರದಲ್ಲಿ ಈಗ 16 ವರ್ಷ ಆಯ್ತು ಸ್ಯಾಂಕ್ಷನ್ ಆಗಿ, ಕುರ್ಚಿಯಿಂದ ಕಾಮಗಾರಿ ಪ್ರಾರಂಭಕ್ಕೆ ಅಡಿಗರ ಸಮಾರಂಭ ಹಾಕ್ಬಿಡ್ರಿ. ಎಲ್ಲ ಕ್ಲಿಯರ್ ಐತಿ. 15 ಇನ್ನೊಂದ್ ಕಡೆಯಿಂದ ಮಾಡಿರೋದು ಸೋಮವಾರ ಕುರ್ಚಿ ಕಡೆಯಿಂದ ಇಲ್ಲ ಮೊದಲು ಸರ್ ನಿಲ್ಸಲ್ಲ. ಭಾಳ ಸೀರಿಯಸ್ ಸರ್ ನಾವು ಸೀರಿಯಸ್ ತಗೊಂಡ್ರೆ 100% ನೆಕ್ಸ್ಟ್ ಇಯರ್ ನಾವು ಆ ಟ್ರೆಂಡ್ ಮೇಲೆ ಬರ್ತೀವಲ್ಲಿ. ಹಾಂ ಬರ್ರಿ ನೀವು ಸರ್ ಯಾವ್ದಾರು ಸರ್